ಅಭಿನವ ಶಂಕರ ಅಧ್ಯಾಯ 6 ಗುರುವಿನಿಂದ ಶಿಷ್ಯಾನ್ವೇಷಣೆ. ಶ್ರೀ ನರಸಿಂಹ ಭಾರತಿಯವರು ಆಶ್ರಮ ಪ್ರವೇಶ ಮಾಡಿದ ಕೇವಲ 6 ದಿನಗಳಲ್ಲಿಯೇ ತಮ್ಮ ಗುರುಗಳು ಮುಕ್ತರಾಗಿದ್ದರಿಂದ ತಮಗುಂಟಾದ ಅನಾನುಕೂಲತೆಗಳನ್ನೂ ತೊಂದರೆಗಳನ್ನೂ ಚೆನ್ನಾಗಿ ಅರಿತಿದ್ದರಲ್ಲವೇ? ಆದ್ದರಿಂದ ತಮ್ಮ ಶರೀರವು ಇನ್ನೂ ದೃಢವಾಗಿರುವಾಗಲೇ ಶಿಷ್ಯ ಪರಿಗ್ರಹಣವನ್ನು ಮಾಡಿ ಅವರಿಗೆ ಆಶ್ರಮೋಚಿತ ವಿದ್ಯಾಭ್ಯಾಸ ಮಾಡಿಸಿ ಸನ್ಯಾಸಾಶ್ರಮದ ಸಂಪ್ರದಾಯಗಳನ್ನು ಶೃಂಗೇರಿ ಪೀಠದ ಪದ್ಧತಿ ವಿಶೇಷಗಳನ್ನು ತಿಳಿಸಬೇಕೆಂದು ಸಂಕಲ್ಪ ಮಾಡಿದ್ದರು. ತಾವಿರುವಾಗಲೇ ತಮ್ಮ ಶಿಷ್ಯರು ಮಠದ ವೈದಿಕ ಲೌಕಿಕ ಆಡಳಿತಗಳನ್ನೆಲ್ಲ ನಿರ್ವಹಿಸುವ ಅರ್ಹತೆ ಪಡೆಯಬೇಕೆಂಬ ಆಲೋಚನೆಯು ಬಹಳ ಹಿಂದೆಯೇ, ಎಂದರೆ ಅವರ 60ನೆಯ ವಯಸ್ಸಿನಲ್ಲಿಯೇ, ಅಂದರೆ 1958ರಲ್ಲಿ ಅವರ ಮನಸ್ಸಿನಲ್ಲಿ ಮೂಡಿತ್ತು. ಪದೇ ಪದೇ ಮೂಡುತ್ತಿದ್ದ ಆ ಆಲೋಚನೆಯು ಕ್ರಮವಾಗಿ ನಿರ್ಧಾರದ ರೂಪವನ್ನು ತಳೆಯಿತು. ಆಗಾಗ್ಗೆ ಸ್ಥಳದಿಂದಲೂ ಪರಸ್ಥಳದಿಂದಲೂ ಸದ್ವಂಶ ಸಂಭೂತರಾಗಿದ್ದ ಬಾಲಕರ ಜಾತಕಗಳನ್ನು ತರಿಸಿಕೊಂಡು ಸ್ವಾಮಿಗಳು ಪರಿಶೀಲಿಸುತ್ತಲೂ ಇದ್ದರು. ಆದರೆ ಶಿಷ್ಯ ಪರಿಗ್ರಹಣ ಮಾಡಬೇಕೆಂಬ ನಿಶ್ಚಯಕ್ಕೆ ಬಂದಿದ್ದ ಮನಸ್ಸು ಆ ಜಾತಕಗಳು ಯಾವುವೂ ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ಯಾವ ಜಾತಕವೂ ತೃಪ್ತಿ ಕೊಡದಿರಲು ಸ್ವಾಮಿಗಳ ಮನಸ್ಸಿನ ಆತಂಕವು ಹೆಚ್ಚುತ್ತಲೇ ಇತ್ತು. ಒಂದು ದಿನ ಎಂದಿನಂತೆ ಮಧ್ಯರಾತ್ರಿಯಲ್ಲಿ ಸ್ವಾಮಿಗಳವರು ಪೂಜಾ ಮಗ್ನರಾಗಿದ್ದರು. ಜಗನ್ಮಾತೆಯನ್ನು ಶ್ರೀಚಕ್ರದಲ್ಲಿ ಆರಾಧಿಸುತ್ತಿದ್ದರು. ಹಾಗೆಯೇ ತನ್ಮಯರಾಗಿದ್ದರು. ಇದ್ದಕ್ಕಿದ್ದಂತೆಯೇ ಸರ್ವಾಲಂಕಾರ ಭೂಷಿತೆಯಾದ ಮುತ್ತೈದೆಯೊಬ್ಬಾಕೆ ಪ್ರತ್ಯಕ್ಷಳಾದಳು. ಸ್ಥಳ ಬಿಡು ಎಂದಷ್ಟೇ ನುಡಿದು ತತ್ಕ್ಷಣದಲ್ಲಿಯೇ ಅದೃಶ್ಯಳಾದಳು. ಅಲ್ಲಿಯವರೆಗೆ ಪೂಜೆಯಲ್ಲಿಯೇ ತಲ್ಲೀನರಾಗಿದ್ದ ಗುರುವರಿಯರು ತಕ್ಷಣದಲ್ಲಿಯೇ ಎಚ್ಚೆತ್ತರು. ಹೊರ ಜಗತ್ತಿಗೆ ಮರಳಿದರು. ಆದರೆ ಎದುರಲ್ಲಿ ನೋಡಿದರೆ ಯಾರೂ ಇರಲಿಲ್ಲ. ಸುತ್ತಲೂ ನೋಡಿದಾಗಲೂ ಯಾರೂ ಕಾಣಲಿಲ್ಲ. ಆಶ್ಚರ್ಯ ವಿಸ್ಮಯದಿಂದಲೂ ಹರ್ಷ ಸಂತೋಷದಿಂದಲೂ ಪುಳಕಿತರಾದರು. ಆಗ ಅವರು ಪೂಜಾ ಮಗ್ನರಾಗಿದ್ದುದು ಈಗ ಪ್ರಸಿದ್ಧ ತೋರಣ ಗಣಪತಿ ಬಾಗಿಲುವಾಡವಿರುವ ಕೊಠಡಿಯಲ್ಲಿ. ಈಗ ಆ ಬಾಗಿಲುವಾಡವೇ ಪ್ರತ್ಯೇಕವಾಗಿ ಪುಟ್ಟದಾದ ದೇವಾಲಯವಾಗಿದೆ. ಈ ಅಶರೀರವಾಣಿಯನ್ನು ಕೇಳಿದ ಗುರುವರಿಯರು ಅದನ್ನು ಮನಸ್ಸಿನಲ್ಲಿಯೇ ವಿಶ್ಲೇಷಿಸಲು ತೊಡಗಿದರು. ಸ್ಥಳ ಬಿಡು ಎಂದರೆ ಅನಾತ್ಮವಾದ ಈ ಶರೀರವನ್ನು ಬಿಡು ಎಂದರ್ಥವೇ? ಹಾಗಿರಲಾರದು. ಈ ಶರೀರ ಧಾರಣೆಯನ್ನು ಮಾಡಿ ನಿರ್ವಹಿಸಬೇಕಾದ ಕೆಲಸ ಕಾರ್ಯಗಳು ಇನ್ನೂ ಎಷ್ಟೋ ಇರುವಾಗ ಈಗಲೇ ಶರೀರ ತ್ಯಾಗ ಮಾಡುವುದು ಸೂಕ್ತವಲ್ಲ. ಅಶರೀರವಾಣಿಯ ಆದೇಶವೂ ಅದಲ್ಲ. ಹಾಗಾದರೆ ಶೃಂಗೇರಿಯ ವ್ಯಾಖ್ಯಾನ ಪೀಠವನ್ನು ಬಿಡು ಎಂದರ್ಥವೇ? ವ್ಯಾಖ್ಯಾನ ಪೀಠವನ್ನು ಬಿಡಲು ಸಿದ್ಧ. ಆದರೆ ಶೃಂಗೇರಿ ಸಂಸ್ಥಾನದ ಹೊರೆ ಒಂದಿದೆಯಲ್ಲ, ಅದನ್ನು ವಹಿಸಿಕೊಳ್ಳುವವರಾರು? ಯಾವ ವಿಧವಾದ ಲೌಕಿಕ ಆಸೆ ಆಕಾಂಕ್ಷೆಗಳೂ ಇಲ್ಲವಾದರೂ ಶಿಷ್ಯ ಸ್ವೀಕಾರ ಮಾಡದೆ ಅವರಿಗೆ ಪೀಠವನ್ನು ವಹಿಸದೆ ಪೀಠವನ್ನು ತ್ಯಾಗ ಮಾಡಿ ಶೂನ್ಯ ಮಾಡಿ ಬಿಟ್ಟು ಹೋಗುವುದೇ? ಅದೂ ಇರಲಾರದು. ಇನ್ನು ಶೃಂಗೇರಿಪುರವನ್ನು ಬಿಟ್ಟು ಹೊರಡು ಎಂದಿರಬಹುದೇ? ಶೃಂಗೇರಿಪುರವನ್ನು ಬಿಡು ಎಂದರೇನರ್ಥ? ಪರಿವ್ರಾಜಕರಾಗಿರುವವರು ತಮ್ಮ ಮಠವನ್ನು ಬಿಟ್ಟು ಹೊರಡಬೇಕಾದರೆ ಭಕ್ತಾನುಗ್ರಹಕ್ಕಾಗಿಯೂ ಧರ್ಮ ಸಂಗ್ರಹಕ್ಕಾಗಿಯೂ ಜ್ಞಾನ ಪ್ರಸಾರಕ್ಕಾಗಿಯೂ ಮತ್ತು ಸರ್ವವ್ಯಾಪಿ ಭಗವಂತನ ಲೀಲಾ ವಿಲಾಸಗಳನ್ನು ಸೂಚಿಸುವ ಸಗುಣ ಮೂರ್ತಿಗಳ ದರ್ಶನಕ್ಕಾಗಿ ತೀರ್ಥಕ್ಷೇತ್ರ ಸಂಚಾರಕ್ಕಾಗಿ ತಾನೇ ಹೊರಡಬೇಕು. ಶಿಷ್ಯ ಪರಿಗ್ರಹಣದ ಯೋಚನೆಯೇ ಮನಸ್ಸಿನಲ್ಲಿ ಪ್ರಬಲವಾಗಿದ್ದಾಗ ಬಂದ ಈ ಅಶರೀರವಾಣಿ ತಾವು ಸದಾ ಅರ್ಚನೆ ಮಾಡುತ್ತಿರುವ ಶ್ರೀಚಕ್ರ ಪೀಠಸ್ಥಿಯಾದ ಜಗಜ್ಜನನಿ ಶ್ರೀ ಶಾರದಾ ಮಾತೆಯದೇ ಎಂದು ಖಚಿತವಾಯಿತು ಸ್ವಾಮಿಗಳಿಗೆ. ಶೃಂಗೇರಿಯಲ್ಲಿಯೇ ಇದ್ದರೆ ಶಿಷ್ಯ ಪರಿಗ್ರಹಣವಾಗುವುದಿಲ್ಲವೆಂತಲೂ ಅದಕ್ಕಾಗಿ ಶೃಂಗೇರಿಯನ್ನು ಬಿಟ್ಟು ಕೂಡಲೇ ಹೊರಡಬೇಕೆಂಬುದು ಮಹಾಮಾತೆಯ ಆಜ್ಞೆಯೆಂದು ಶ್ರೀ ಸ್ವಾಮಿಗಳವರು ಅರಿತರು. ಜಗನ್ಮಾತೆಯ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವ ಸಂಕಲ್ಪ ಮಾಡಿದರು. ಮಾರನೆಯ ದಿನ ಶ್ರೀ ಶಾರದಾ ದೇವಿಯನ್ನು ಪೂಜಿಸಿ ಪಾದಚಾರಿಗಳಾಗಿಯೇ ಸಚ್ಚಿದಾನಂದಪುರ ಅಗ್ರಹಾರವೆಂಬ ಗ್ರಾಮಕ್ಕೆ ದಯಮಾಡಿಸಿದ ಸ್ವಾಮಿಗಳು ಅಲ್ಲಿ ಕೆಲವು ದಿನ ಬಿಡಾರ ಮಾಡಿದ್ದು ಸಂಚಾರಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡು ಮುಂದಕ್ಕೆ ಪ್ರಯಾಣ ಬೆಳೆಸಿದರು. ಶಿಷ್ಯ ಪರಿಗ್ರಹಣದ ಆಲೋಚನೆಯಲ್ಲಿಯೇ ಇದ್ದ ಸ್ವಾಮಿಗಳವರು ಶೀಘ್ರವಾಗಿ ಪ್ರಯಾಣವನ್ನು ಬೆಳೆಸಿ ಮೈಸೂರು ನಗರಕ್ಕಾಗಮಿಸಿ ತಮ್ಮ ಅಪರಿಮಿತ ಶಿಷ್ಯ ವರ್ಗದಿಂದಲೂ ಪ್ರಜಾ ಸಮುದಾಯದಿಂದಲೂ ಸ್ವಾಗತಿಸಲ್ಪಟ್ಟರು. ಮೈಸೂರಿಗೆ ಬಂದ ನಂತರ ಮನಸ್ಸಿಗೆ ವಿಶೇಷ ಸಂತೋಷವೂ ಹರ್ಷವೂ ಉಂಟಾದುದರಿಂದ ತಾವು ಇಷ್ಟು ದಿನಗಳಿಂದಲೂ ಅರಸುತ್ತಿದ್ದಂಥ ಅಮೂಲ್ಯವಾದ ರತ್ನವು ಮೈಸೂರಿನಲ್ಲಿಯೇ ಇರುವುದಾಗಿ ಅವರಿಗೆ ಭಾಸವಾಯಿತು. ಶ್ರೀ ಶಾರದಾಂಬೆಯೇ ತಮ್ಮನ್ನು ಶ್ರೀ ಚಾಮುಂಡಾಂಬೆಯ ಸನ್ನಿಧಿಯಾದ ಮೈಸೂರಿಗೆ ಕಳುಹಿಸಿರುವುದರಿಂದ ತಮ್ಮ ಅಪೇಕ್ಷಿತ ಕಾರ್ಯವು ಇಲ್ಲಿಯೇ ನೆರವೇರಿ ಸಂಕಲ್ಪವೂ ಕೈಗೂಡುತ್ತದೆಂದು ಗುರುಗಳ ಮನಸ್ಸಿಗೆ ಖಚಿತವಾಯಿತು. ಆ ಸಮಯದಲ್ಲಿ ಮೈಸೂರಿನ ಆಡಳಿತವು ಬ್ರಿಟಿಷರ ಕೈಯಲ್ಲಿ ಇತ್ತು.
ಹಲವಾರು ಜನ ಅಯೋಗ್ಯ ಅಧಿಕಾರಿಗಳ ದುರಾಡಳಿತದಿಂದ ದೇಶದಲ್ಲಿ ಅಲ್ಲಲ್ಲಿ ಅತೃಪ್ತಿ, ಅಶಾಂತಿ, ದಂಗೆಗಳು ಕಾಣಿಸಿಕೊಂಡದ್ದರಿಂದ ಅದೇ ನೆಪವಾಗಿ ಬ್ರಿಟಿಷ್ ಸರ್ಕಾರವು ರಾಜ್ಯಾಡಳಿತವನ್ನು ಮೈಸೂರು ಮಹಾರಾಜರ ಕೈತಪ್ಪಿಸಿಬಿಟ್ಟಿತ್ತು. ಬ್ರಿಟಿಷ್ ಅಧಿಕಾರಿಯಾಗಿದ್ದ ಚೀಫ್ ಕಮಿಷನರ್ ಎಂಬಾತನು ಬೆಂಗಳೂರಿನಲ್ಲಿಯೇ ಇದ್ದು ರಾಜ್ಯಭಾರವನ್ನು ನಿರ್ವಹಿಸುತ್ತಿದ್ದನು. ಮೈಸೂರು ರಾಜ್ಯವು 1831ರಿಂದ 1881ರವರೆಗೆ ಬ್ರಿಟಿಷರ ನೇರ ಆಡಳಿತದಲ್ಲಿತ್ತು. ಆಗ ಮೈಸೂರಿನಲ್ಲಿ ಮಹಾರಾಜರಾಗಿದ್ದವರು ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರವರು. ಧರ್ಮಪ್ರಭುವೆಂದು, ಪಂಡಿತರಿಗೆ ಆಶ್ರಯದಾತನೆಂದು ಪ್ರಸಿದ್ಧರಾಗಿದ್ದ ಆ ಮಹಾರಾಜರು ಆಡಳಿತವು ತಮ್ಮ ಕೈ ತಪ್ಪಿ ಹೋಗಿದ್ದರೂ ಧರ್ಮಾಚರಣೆಯನ್ನು ಬಿಟ್ಟವರಲ್ಲ, ಔದಾರ್ಯಗಳನ್ನು ಕಡಿಮೆ ಮಾಡಿದವರಲ್ಲ. ಶೃಂಗೇರಿಯ ಮಠಕ್ಕೂ ಕರ್ನಾಟಕದ ರತ್ನ ಸಿಂಹಾಸನಕ್ಕೂ ಗುರು ಶಿಷ್ಯ ಸಂಬಂಧವು ಹಲವು ಶತಮಾನಗಳದ್ದಲ್ಲವೇ? ಅದರ ಸ್ಥಾಪಕರೇ ಶೃಂಗೇರಿ ಗುರುಗಳಲ್ಲವೇ? ಮುಮ್ಮಡಿ ಕೃಷ್ಣರಾಜರು ತಮ್ಮ ಗುರುವರ್ಯರಾದ ಶ್ರೀ ನರಸಿಂಹ ಭಾರತಿಗಳವರ ಸ್ವಾಗತಕ್ಕೆ ಯೋಗ್ಯವಾದ ಸಿದ್ಧತೆಗಳನ್ನು ಮಾಡಲು ಪರಿವಾರಕ್ಕೆ ಆಜ್ಞಾಪಿಸಿದ್ದು ಸ್ವತಃ ತಾವೇ ಅದರ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದರು. ರಾಜರ ಗುರುಭಕ್ತಿ ಅಸದೃಶವಾಗಿತ್ತು, ಅವ್ಯಾಜವಾಗಿತ್ತು. ಮಹಾರಾಜರು ಗುರುವರ್ಯರನ್ನು ಸದಾ ದರ್ಶಿಸುತ್ತಿರಬೇಕೆಂಬ ಅಪೇಕ್ಷೆಯಿಂದ ಅವರ ಭಾವಚಿತ್ರವನ್ನು ಕಲಾವಿದರಿಂದ ಬರೆಸಿದುದಲ್ಲದೆ ಅವರ ಸ್ಮರಣೆ ಸದಾ ಆಗುತ್ತಿರಬೇಕೆಂಬ ಆಶಯದಿಂದ ಶ್ರೀ ಗುರುವರ್ಯರ ಅಷ್ಟೋತ್ತರ ಶತನಾಮಾವಳಿಯನ್ನು ಸ್ವತಃ ರಚಿಸಿದ್ದರು. ಒಂದು ದಿನ ಮಹಾರಾಜರು ಶ್ರೀ ಸ್ವಾಮಿಗಳವರ ದರ್ಶನಕ್ಕೆಂದು ಮಠಕ್ಕೆ ದಯಮಾಡಿಸಿದರು. ಸ್ವಾಮಿಗಳವರು ತಮ್ಮ ಅಂತರಂಗದ ಬಯಕೆಯನ್ನು, ಅದಕ್ಕಾಗಿ ತಾವು ಬಹುಕಾಲದಿಂದ ನಡೆಸುತ್ತಿದ್ದ ಪ್ರಯತ್ನಗಳನ್ನು, ತಮಗೆ ಬಂದಂತಹ ಶರೀರವಾಣಿಯನ್ನು ಮಹಾರಾಜರವರಿಗೆ ವಿವರವಾಗಿ ತಿಳಿಸಿದರು. ತಮ್ಮ ಶಿಷ್ಯನಾಗುವ ವಟುವು ಮೈಸೂರಲ್ಲಿಯೇ ಇರುವುದಾಗಿಯೂ ಕುಣಿಗಲ್ ರಾಮಶಾಸ್ತ್ರಿಗಳವರ ತೃತೀಯ ಪುತ್ರರಾದ ಶಿವಸ್ವಾಮಿಯೇ ಆ ವಟುವೆಂದು, ಆತನನ್ನೇ ತಾವು ಶಿಷ್ಯನನ್ನಾಗಿ ಪರಿಗ್ರಹಿಸಬೇಕೆಂಬುದು ಜಗನ್ಮಾತೆಯ ಆದೇಶವೆಂದೂ ತಿಳಿಸಿದರು. ಮೈಸೂರಿಗೆ ಬಂದಾಗಲೇ ಶ್ರೀ ಸ್ವಾಮಿಗಳವರು ಅಲ್ಲಿರುವ ಅನೇಕ ಬಾಲಕರ ಜಾತಕಗಳನ್ನು ತರಿಸಿ ನೋಡಿಕೊಂಡು ಶಿವಸ್ವಾಮಿಯ ಜಾತಕವೊಂದು ಅತ್ಯಂತ ಮಹತ್ವದ್ದಾಗಿದ್ದು ಆತನೇ ಪೀಠಕ್ಕೆ ಯೋಗ್ಯನೆಂಬ ನಿರ್ಣಯಕ್ಕೆ ಆಗಲೇ ಬಂದಿದ್ದು ಆ ವಿಷಯವನ್ನು ಮಹಾರಾಜರಿಗೂ ತಿಳಿಸಿದರು. ಮಹಾರಾಜರಿಗೂ ಅದು ಒಪ್ಪಿತವಾಗಿತ್ತು. ಅವರೇ ಅಲ್ಲವೇ ಆ ಜಾತಕವನ್ನು ನೋಡಿದೊಡನೆಯೇ, ಶಾಸ್ತ್ರಿಗಳೇ, ಈತನು ನಮಗೂ ನಿಮಗೂ ಇಬ್ಬರಿಗೂ ಸ್ವಾಮಿಯಾಗುತ್ತಾನೆ ಎಂದು ನುಡಿದಿದ್ದವರು. ಅವರ ಆ ನುಡಿ ನಿಜವಾಗುವ ಕಾಲ ಸನ್ನಿಹಿತವಾಗುತ್ತಿತ್ತು. ಶ್ರೀ ಸ್ವಾಮಿಗಳವರು ಬಾಲಕನನ್ನೊಮ್ಮೆ ನೋಡಿ ತಮ್ಮ ಅಭಿಪ್ರಾಯವನ್ನು ಅನಂತರ ತಿಳಿಸಬೇಕೆಂದು ರಾಜರು ಹೇಳಿದರು. ಅನಂತರ ಸ್ವಾಮಿಗಳವರು ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳವರ ಪೋಷಣೆಯಲ್ಲಿದ್ದ ಬಾಲಕ ಶಿವಸ್ವಾಮಿಯನ್ನು ತಮ್ಮಲ್ಲಿಗೆ ಕರೆಯಿಸಿಕೊಂಡರು. ಆ ಬಾಲಕನನ್ನು ನೋಡಿದೊಡನೆಯೇ ಆತನೇ ತಮ್ಮ ಶಿಷ್ಯನೆಂದು ನಿರ್ಧರಿಸಿದರು. ಜಾತಕದಿಂದಲೇ ಮಾಡಿಕೊಂಡಿದ್ದ ನಿಶ್ಚಯ ಈಗ ಬಾಲಕನನ್ನು ನೋಡಿದೊಡನೆಯೇ ಇನ್ನೂ ಖಚಿತವಾಯಿತು. ತಮ್ಮ ದರ್ಶನಕ್ಕೆ ಅಣ್ಣ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಯವರೊಡನೆ ಬಂದಿದ್ದ ಬಾಲಕ ಶಿವಸ್ವಾಮಿಯನ್ನು ಹತ್ತಿರಕ್ಕೆ ಬರಮಾಡಿಕೊಂಡು ಕುಳ್ಳಿರಿಸಿ ಆದರದಿಂದ ನಿನಗೇನು ಬೇಕಪ್ಪ ಮಗು ಎಂದು ಕೇಳಿದರು. ಆ ಪ್ರಶ್ನೆಗೆ ಆ ಬಾಲಕ ಯಾವ ಉತ್ತರವನ್ನೂ ಕೊಡಲಿಲ್ಲ. ಆದರೆ ಶ್ರೀ ಶಂಕರಾಚಾರ್ಯರ ಶಿವಭುಜಂಗ ಪ್ರಯಾತ ಸ್ತೋತ್ರದ ಅಯಂದಾನ ಕಾಲಸ್ತ್ವಹಂ ದಾನಪಾತ್ರಂ ಭವಾನೇವ ದಾತ ತ್ವದಮ್ಯಂನ ಯಾಚೆ ಭವದ್ಭಕ್ತಿಮೇವ ಸ್ಥಿರಾಂ ದೇಹಿ ಮಹ್ಯಂ ಕೃಪಾಶೀಲ ಶಂಭೋ ಕೃತಾರ್ಥೋಸ್ಮಿ ತಸ್ಮಾತ್ ಎಂಬ ಶ್ಲೋಕವನ್ನು ನುಡಿದು ನಮ್ರವಾಗಿ ಕುಳಿತನು. ಇದನ್ನು ಕೇಳಿದ ಶ್ರೀ ಸ್ವಾಮಿಗಳವರ ಆಶ್ಚರ್ಯಕ್ಕೂ ಹರ್ಷ ಸಂತೋಷಕ್ಕೂ ಪಾರವಿರಲಿಲ್ಲ. ತಮ್ಮ ಇಚ್ಛೆಗನುಗುಣವಾಗಿ ಶ್ರೀ ಶಾರದಾ ದೇವಿಯ ಅನುಗ್ರಹವು ದೊರಕಿತೆಂದು ಈ ಬಾಲಕನೇ ತಮ್ಮ ಶಿಷ್ಯನಾಗಬೇಕೆಂದು ಮನಸಾ ಸಂಕಲ್ಪ ಮಾಡಿಬಿಟ್ಟರು. ತಮ್ಮ ನಿರ್ಧಾರವನ್ನು ಮಹಾರಾಜರಿಗೆ ತಿಳಿಸಿದರು. ಆ ಬಳಿಕ ಕುಣಿಗಲ್ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳಿಗೂ ಹೇಳಿ ಕಳುಹಿಸಿದರು. ಸ್ವಾಮಿಗಳ ಅಭಿಪ್ರಾಯವನ್ನು ಶಾಸ್ತ್ರಿಗಳಿಗೆ ತಿಳಿಸಲೆಂದು ಬಂದ ಜನ ಅವರ ವಿರೋಧವನ್ನು ಎದುರಿಸಬೇಕಾಯಿತು. ತಾಯಿ ತಂದೆ ಇಲ್ಲದವನು ತೀರಾ ಚಿಕ್ಕ ಬಾಲಕನೂ ಆದ ಶಿವಸ್ವಾಮಿಯನ್ನು ಬಿಟ್ಟುಕೊಡಲು ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ಒಪ್ಪಲಿಲ್ಲ. ಶಾಸ್ತ್ರಿಗಳಿಗೆ ಸೋದರ ಶಿವಸ್ವಾಮಿಯಲ್ಲಿ ಮಗನಂತೆಯೇ ಮಮತೆ, ವಾತ್ಸಲ್ಯ, ಪ್ರೀತಿ, ವಿಶ್ವಾಸಗಳಿದ್ದವು. ಈ ಅತಿ ಪ್ರೀತಿಗೆ ಇದ್ದ ಇನ್ನೂ ಒಂದು ಕಾರಣವೆಂದರೆ ಶಾಸ್ತ್ರಿಗಳಿಗೆ ಪುತ್ರ ಸಂತತಿ ಇಲ್ಲದುದೂ ಆಗಿತ್ತು. ಶಾಸ್ತ್ರಿಗಳ ಒಪ್ಪಿಗೆ ದೊರಕದಿದ್ದುದು ಸ್ವಾಮಿಗಳಿಗೆ ತಿಳಿಯಿತು. ಶಾಸ್ತ್ರಿಗಳನ್ನೇ ಮಠಕ್ಕೆ ಕರೆಸಿಕೊಂಡರು. ಶಾಸ್ತ್ರಿಗಳವರಿಗೆ ಲೋಕ ಮರ್ಯಾದೆಯನ್ನು, ಶಾಸ್ತ್ರ ಮರ್ಯಾದೆಯನ್ನು ಅನುಸರಿಸಿ ಹಿತವಚನಗಳನ್ನು ಸ್ವಾಮಿಗಳವರು ಹೇಳಿ ಶಿವಸ್ವಾಮಿಯನ್ನು ತಮಗೆ ಗುರುದಕ್ಷಿಣೆಯಾಗಿ ಕೊಡಬೇಕೆಂದು ಕೇಳಿದರು.
ಶ್ರೀ ಗುರುಗಳವರಲ್ಲಿ ಅತ್ಯಂತ ಭಕ್ತಿ ಗೌರವಗಳನ್ನು ಹೊಂದಿದ್ದ ಶಾಸ್ತ್ರಿಗಳವರಿಗೆ ಈ ವಿಷಯದಲ್ಲಿ ತಮ್ಮನನ್ನು ಮಠಕ್ಕೆ ಒಪ್ಪಿಸುವ ವಿಷಯದಲ್ಲಿ ಮಾತ್ರ ಭ್ರಾತೃವಾತ್ಸಲ್ಯವನ್ನು ಗೆಲ್ಲಲಾಗಲಿಲ್ಲ. ಶ್ರೀಗಳವರ ಇಷ್ಟದ ಪ್ರಕಾರ ನಡೆದುಕೊಳ್ಳಲು ತಮಗೆ ಸಾಧ್ಯವಿಲ್ಲವೆಂದು ಖಂಡಿತವಾಗಿ ಭಿನ್ನವಿಸಿಕೊಂಡರು. ಇಷ್ಟರಿಂದ ಶ್ರೀ ಸ್ವಾಮಿಗಳವರು ಸುಮ್ಮನಾದರೆ, ಶ್ರೀ ಶಾರದೆಯ ಅನುಜ್ಞೆಯಿಂದಲ್ಲವೇ ತಾವು ಮೈಸೂರಿಗೆ ಬಂದಿದ್ದುದು? ಶ್ರೀ ಸ್ವಾಮಿಗಳವರ ಮನಸ್ಸಿನಲ್ಲಿ ಶಿಷ್ಯ ಪರಿಗ್ರಹಣ ಮಾಡುವ ಆಲೋಚನೆ ಮೂಡಿದ ವರ್ಷದಲ್ಲೇ, ಅಂದರೆ 1858ರಲ್ಲೇ ಅಲ್ಲವೇ ಶಿವಸ್ವಾಮಿಯ ಜನನವಾಗಿದ್ದುದು? ಮೈಸೂರಿಗೆ ಬಂದ ನಂತರ ಶಿವಸ್ವಾಮಿಯೋರ್ವನನ್ನೇ ಅಲ್ಲವೇ ಅವರು ಕರೆಸಿಕೊಂಡು ನೋಡಿದ್ದುದು? ತಮ್ಮ ಪ್ರಶ್ನೆಗೆ ಆಶ್ಚರ್ಯಕರ ರೀತಿಯಲ್ಲಿ ಉತ್ತರ ಕೊಟ್ಟ ಶಿವಸ್ವಾಮಿಯು ಕೇವಲ ಸಂಸಾರಿಯಾಗಲೆಂದೇ ಜನ್ಮಿಸಿರುವುದು ಅಲ್ಲ, ಆತನಿಂದ ಆಗಬೇಕಾದ ಮಹತ್ಕಾರ್ಯಗಳು ಬಹಳವಾಗಿದ್ದವು. ಆದರೆ ಶಾಸ್ತ್ರಿಗಳಿಗೇನು ತಿಳಿದಿತ್ತು? ದೈವವು ಒಳಗೊಳಗೆ ನಡೆಸುತ್ತಿದ್ದ ಕೆಲಸ. ಶ್ರೀ ಸ್ವಾಮಿಗಳವರು ಕೂಲಂಕುಷವಾಗಿ ಬಾಲಕ ಶಿವಸ್ವಾಮಿಯ ಜಾತಕ ಭಾವವನ್ನು ವಿವರಿಸುತ್ತಾ ಆತನಿಗೆ 16ನೇ ವಯಸ್ಸಿನಲ್ಲಿ ಪ್ರಬಲತರವಾದ ಗಂಡವಿರುವುದಾಗಿಯೂ ಅಲ್ಪಾಯು ಯೋಗವಿರುವುದಾಗಿಯೂ ತಿಳಿಸಿದರು. ಆತನು ಸನ್ಯಾಸಾಶ್ರಮ ಪ್ರವೇಶ ಮಾಡಿದರೆ ತುರಿಯಾಶ್ರಮದ ಪ್ರಭಾವದಿಂದಲೂ ಶ್ರೀ ಶಾರದಾ ಪೀಠದ ಮಹಿಮೆಯಿಂದಲೂ ಮಾರಕ ದೆಸೆಯ ಉಗ್ರ ಪರಿಣಾಮವು ಪರಿಹಾರ ಹೊಂದುವುದೆಂದೂ ತಿಳಿಸಿದರು. ತಮ್ಮ ಸಹೋದರನ ಜಾತಕದಲ್ಲಿ ಗಂಡಾಂತರವಿರುವುದಾಗಿ ಕೇಳಿದ ಶಾಸ್ತ್ರಿಗಳಿಗೆ ಸ್ವಲ್ಪ ಭಯವೇ ಆದರೂ ಸಹ ಅವರು ಆತನು ಸನ್ಯಾಸಿಯಾಗುವುದಕ್ಕೆ ತಮ್ಮ ಒಪ್ಪಿಗೆಯನ್ನು ಕೊಡಲು ಹಿಂತೆಗೆದರು. ಗುರುಗಳಿಗೆ ನಮಸ್ಕಾರ ಮಾಡಿ ಮನೆಗೆ ಹೊರಟು ಬಿಟ್ಟರು. ಈ ವಿಷಯವೆಲ್ಲ ಮಹಾರಾಜರಿಗೆ ತಿಳಿಸಲ್ಪಟ್ಟಿತು. ಮಹಾರಾಜರು ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳನ್ನು ಕೂಡಲೇ ಅರಮನೆಗೆ ಕರೆಯಿಸಿಕೊಂಡರು. ಶ್ರೀ ಗುರುಗಳಿಗೂ ಶಾಸ್ತ್ರಿಗಳಿಗೂ ಆದ ಸಂಭಾಷಣೆಯ ಬಗ್ಗೆ ಮಾತುಕತೆ ಆರಂಭಿಸಿ ಶಿವಸ್ವಾಮಿಯವರನ್ನು ಮಠಕ್ಕೆ ಒಪ್ಪಿಸುವುದು ತಮಗೂ ಒಪ್ಪಿತವೆಂದು ಹೇಳಿದರು. ಅದಕ್ಕೆ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ಅನುಮತಿ ಕೊಡಬೇಕಾದುದು ಯುಕ್ತವೆಂದೂ ತಿಳಿಸಿದರು. ಆದರೆ ಶಾಸ್ತ್ರಿಗಳು ಒಪ್ಪಲಿಲ್ಲ. ಆಗ ಮಹಾರಾಜರು, ನಿಮ್ಮ ತೀರ್ಥರೂಪರಾದ ರಾಮಶಾಸ್ತ್ರಿಗಳವರು ತಮ್ಮ ನಿರ್ಯಾಣ ಕಾಲದಲ್ಲಿ ತಮ್ಮ 3 ಜನ ಪುತ್ರರನ್ನು ನಮಗೆ ಒಪ್ಪಿಸಿ ಹೊರಟು ಹೋದರು. ಅವರಲ್ಲಿ ಮಧ್ಯದವರಾಗಿದ್ದ ಯಜ್ಞನಾರಾಯಣ ಶಾಸ್ತ್ರಿಗಳು ಅಕಾಲ ಮರಣಕ್ಕೆ ತುತ್ತಾದರು. ಉಳಿದವರು ನೀವಿಬ್ಬರು. ನೀವು ಮತ್ತು ನಿಮ್ಮ ತಮ್ಮನಾದ ಶಿವಸ್ವಾಮಿ ಇಬ್ಬರಲ್ಲಿ ನಿಮ್ಮನ್ನು ನನಗಾಗಿ ನಿಲ್ಲಿಸಿಕೊಂಡು ನಿಮ್ಮ ತಮ್ಮಂದಿರಾದ ಶಿವಸ್ವಾಮಿಯವರನ್ನು ನಮ್ಮ ಗುರುವರ್ಯರಿಗೆ ಗುರುದಕ್ಷಿಣೆಯಾಗಿ ಕೊಡಲು ನಿರ್ಧರಿಸಿದ್ದೇನೆ. ಈ ವಿಷಯದಲ್ಲಿ ಸಂಪೂರ್ಣ ಅಧಿಕಾರ ನನ್ನದು. ತಾವು ಅನ್ಯಥಾ ನುಡಿಯಬಾರದು ಎಂದು ತಿಳಿಸಿದರು. ಮಹಾರಾಜರ ಮಾತಿಗೆ ಪ್ರತಿ ಹೇಳಲಾಗಲಿಲ್ಲ. ಅವರು ಮೌನವಾಗಿ ತಮ್ಮ ಸಮ್ಮತಿಯನ್ನು ಸೂಚಿಸಿ ದುಗುಡ ತುಂಬಿದ ಮನಸ್ಸಿನಿಂದ ಮನೆಗೆ ಹಿಂತಿರುಗಿದರು. ಶಾಸ್ತ್ರಿಗಳಿಗೆ ತಮ್ಮನ ಮೇಲಿನ ಮಮತೆ ಬಾಧಿಸಿತು. ಆದರೆ ಮಹಾರಾಜರಿಗೆ ಪ್ರತಿ ಹೇಳಲಾಗಲಿಲ್ಲ. ಅವರು ತುಂಬಾ ಚಿಂತಾಕ್ರಾಂತರಾಗಿ ಬಿಟ್ಟಿದ್ದರು, ಖಿನ್ನರಾಗಿ ಬಿಟ್ಟಿದ್ದರು, ದುಃಖಿಯಾಗಿದ್ದರು. ಶ್ರೀ ನರಸಿಂಹ ಭಾರತಿಗಳವರ ಹಲವಾರು ವರ್ಷಗಳ ಪ್ರಯತ್ನವು ಸಫಲವಾಗಿ ಅವರು ಅರಸುತ್ತಿದ್ದಂತಹ ಶಿಷ್ಯರತ್ನವು ಅವರ ಕರಕಮಲಗಳಿಗೆ ಕೂಡಲೇ ದೊರಕುವ ನಿರ್ಧಾರವು ಪ್ರಕಟಿಸಲ್ಪಟ್ಟು ಅನೇಕರಿಗೆ ಆಶ್ಚರ್ಯವೂ ಸಂತೋಷವೂ ಆಯಿತು. ಶ್ರೀ ಸ್ವಾಮಿಗಳವರಿಗಂತೂ ಪರಮ ಆನಂದವೇ ಆಗಿತ್ತು.